ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೊಟ್ಟೆ ಪಲ್ಯ ಮಾಡೋಣ. ತುಂಬ ಈಸಿಯಾಗಿ ಮಾಡ್ಕೊಬೋದು. ರುಚಿಯಂತೂ ತುಂಬ ಚೆನ್ನಾಗಿರ್ತದೆ. ಬನ್ನಿ ಈ ಮೊಟ್ಟೆ ಪಲ್ಯನ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಈ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಒಂದು 8 ಮೊಟ್ಟೆ ತಗೊಳ್ಳಿ. ಒಂದು ಕುಕ್ಕರ್ ತಗೊಳ್ಳಿ. ಅದರಲ್ಲಿ ಮೊಟ್ಟೆನೆಲ್ಲ ಸೇರಿಸ್ಕೊಡಿ. ನಿಮಗೆ ಎಷ್ಟು ಮೊಟ್ಟೆ ಬೇಕಾದರೂ ತೊಗೊಬೋದು. 6 ಮೊಟ್ಟೆ ತೊಗೊಬೋದು, 7 ಮೊಟ್ಟೆ ತೊಗೊಬೋದು. ಈ ರೀತಿಯಾಗಿ ಕುಕ್ಕರಿನಲ್ಲಿ ಮೊಟ್ಟೆನ ಇಕ್ಕಿ, ಇಲ್ಲ ಪಾತ್ರೆ ಎಲ್ಲಾದರೂ ಮೊಟ್ಟೆನ ಇಕ್ಕಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಬೇಕು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರೆಸ್ಕೊಳ್ಳಿ. ಒಂದು ವಿಸಿಲು ಇಲ್ಲ 2 ವಿಸಿಲು ಬರೆಸ್ಕೊಳ್ಳಿ. ಮೊಟ್ಟೆ ಚೆನ್ನಾಗಿ ಬೇಯಬೇಕು. ಈ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಒಂದು 4 ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆನೂ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಿಡಿಸೋದಿಲ್ಲ. ಈ ಪಲ್ಯ ಮಾಡೋದಕ್ಕೆ ಮೀಡಿಯಮ್ ಆಗಿರಬೇಕು. ಎಣ್ಣೆ ಹಾಕಬಾರ್ದು. ಈ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಚೆನ್ನಾಗಿ ಜಾಸ್ತಿಯಾಗಿರಬೇಕು. ಈ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಬೇಕು. ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಒಂದು ವಿಸಿಲ್ ಬರೋವರೆಗೂ ಇಲ್ಲಿ ಒಗ್ಗರಣೆಗೆ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರು ಈರುಳ್ಳಿಗೆ. ಈ ರೀತಿಯಾಗಿ ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನಷ್ಟು, ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡಿದ್ದೀವಿ. ಈ ರೀತಿಯಾಗಿ ಮೊಟ್ಟೆನೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿಯಾಗಿ ಮೇಲೆ ಉದುರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡ್ರು ಈ ಮೊಟ್ಟೆ ಮೇಲೆ ಈ ರೀತಿ ಹಾಕ್ಕೊಂಡು ಈ ರೀತಿ ಸೈಡಲ್ಲೆಲ್ಲ ಈರುಳ್ಳಿನ ಮಾಡಿಕೊಂಡು ಈ ರೀತಿಯಾಗಿ ಬೇಯಿಸ್ಕೊಬೇಕು. ಮೊಟ್ಟೆನೆಲ್ಲ ನೋಡಿ, ಈ ರೀತಿಯಾಗಿ ಮೊಟ್ಟೆನೆಲ್ಲ ಒಂದೊಂದೇ ನಿಧಾನಕ್ಕೆ ಹಾಕ್ಕೊಳ್ಳಿ. ಈ ರೀತಿ ದಬಾಯಿಸ್ಕೊಬೇಕು ಎಲ್ಲವೂ ಮೊಟ್ಟೆನ. ನೋಡಿ, ಅದ್ರ ಮೇಲೆ ಈ ರೀತಿಯಾಗಿ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಮೊಟ್ಟೆನೆಲ್ಲ ಒಂದೊಂದೇ ಮೊಟ್ಟೆನೆಲ್ಲ ಹಾಕ್ಕೊಂಡು ಕೊತ್ತಂಬರಿನ ಮೇಲೆ ಹಾಕ್ಕೊಳ್ಳಿ. ಈ ರೀತಿ ಒಂದು 5 ನಿಮಿಷ ಕಾಲ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡ್ರು ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಕಾಲ ಮೊಟ್ಟೆಲೆಲ್ಲ ಬೇಯಬೇಕು.
ಒಗ್ಗರಣೆಯಲ್ಲಿ ಬೆಂದಾದಮೇಲೆ ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಡಿ. ಒಂದೊಂದೇ ಮೊಟ್ಟೆನ ತಿರುಗಿಸ್ಕೊಡ್ಬೇಕು, ಜಾಸ್ತಿ ಕದಲಬಾರ್ದು, ಇಲ್ಲಾಂದರೆ ಮೊಟ್ಟೆ ಎಲ್ಲ ಬಿಟ್ಕೊಂಡ್ಬಿಡ್ತದೆ. ಈಗ ಚೆನ್ನಾಗಿ ಎರಡೂ ಸೈಡಲ್ಲೂ ಬೆಂದಿದೆ. ಈ ರೀತಿ ಚೆನ್ನಾಗಿ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಮೊಟ್ಟೆ ಪಲ್ಯ ಚಪಾತಿಗೆ, ಬೇಳೆ ಸಾರು ಇದ್ದಾಗ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ಬೇಳೆ ಸಾರು ಎಲ್ಲ ಇದ್ದಾಗ ಸೈಡ್ ಡಿಶ್ಶು ತುಂಬ ಚೆನ್ನಾಗಿರ್ತದೆ. ಇದು ಚಪಾತಿಗೂ ಸಹ ತುಂಬ ಚೆನ್ನಾಗಿರ್ತದೆ. ಈ ರೀತಿ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬರೀ ಮೊಟ್ಟೆನೇ ಕೊಟ್ಟರೆ ಅದು ಸಪ್ಪೆ ಆಗಿರ್ತದೆ, ತಿನ್ನೋದಿಲ್ಲ. ಈ ರೀತಿ ಈರುಳ್ಳಿ ಎಲ್ಲ ಹಾಕಿ ಪಲ್ಯ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.